ಇದ್ದಿದ್ದು, ಅವನ್ನೇ ವಿಚಾರಿಸಿ. ಯಾರಪ್ಪ ನೀನು? ನಾನು ಮುತ್ತು ಸರ್ಗೆ ತುಂಬಾ ಬೇಕಾಗಿರೋನು ಸರ್. ಓ, ರಂಜಿತ್ ಅಂದ್ರೆ ನೀನೇನಾ? ಹೌದು ಸರ್. ಏನಪ್ಪ ಇದು, ನಿನ್ನಿಂದ ಎಷ್ಟು ರಂಪಾಟ ಆಗಿದೆ ನೋಡು. ನಿನ್ನನ್ನ ಪೊಲೀಸರಿಂದ ಕಾಪಾಡೋದಕ್ಕೆ ಹೋಗಿ ಮುತ್ತುಗೆ ಎಷ್ಟು ಕೆಟ್ಟ ಹೆಸರು ಬಂದಿದೆ ಗೊತ್ತಾ? ಸರ್, ನಾನೇನು ಕೆಟ್ಟ ಉದ್ದೇಶದಿಂದ ಇಲ್ಲಿ ಬರಲಿಲ್ಲ ಸರ್. ನೀನೇನು ನನಗೆ ಹೇಳೋದು ಬೇಡ ಕಣೋ. ಮುತ್ತು ನನಗೆಲ್ಲ ಫೋನಲ್ಲಿ ಹೇಳಿದಾನೆ. ನಿನ್ನಮ್ಮ ಇಲ್ಲಿ ಬಂದು ಜಗಳ ಆಡಿ ಕಾಲೇಜ್ ಹತ್ರ ಹೋಗಿದ್ದಾಳೆ. ಮೊದಲು ಹೋಗಲ್ಲಿ ಏನು ನೋಡು. ನಮ್ಮಮ್ಮ ಇಲ್ಲಿಗೆ ಬಂದಿದ್ರಾ? ಹೌದು, ಬಂದಿದ್ರು. ವಿದ್ಯಾಪೀಠಕ್ಕೆ ಮಾನ ಕಳಿಯಕ್ಕೆ ಹೋಗಿದ್ದಾರೆ. ಅಮ್ಮ ಯಾಕೆ ಅಲ್ಲಿಗೆ ಹೋದ್ರು? ಅಲ್ಲಿಗೆಲ್ಲ ಹೋಗಿಲ್ಲಪ್ಪ, ಕಾಲೇಜ್ ಹತ್ರ ಹೋಗಿದ್ದಾಳೆ ಅಂತ ಮುತ್ತು ಫೋನ್ ಮಾಡಿ ಹೇಳಿದಾನೆ. ನೀನು ಹೋಗಲ್ಲಿಗೆ. ಮೊದಲು ನಿಮ್ಮ ಅಮ್ಮಂಗೆ ಸಮಾಧಾನ ಮಾಡು. ಪಾಪ ಒಳ್ಳೆ ಮನುಷ್ಯನಿಗೆ ಯಾಕೆ ಹೀಗೆಲ್ಲ ಸೇರ್ಕೊಂಡು ತೊಂದರೆ ಕೊಡ್ತಾ ಇದ್ದೀರಾ? ಹೋಗು, ಆ ಹುಡುಗಿನ ಕಾಪಾಡು ಹೋಗು. ಉಪಕಾರ ಮಾಡಿದ ಮನೆಗೆ ಅಪಕಾರ ಮಾಡಬೇಡಿ. ತುಂಬಾ ಥ್ಯಾಂಕ್ಸ್ ಸರ್. ಕೈಗಿ ಮುಗಿಯೋದಕ್ಕೆಲ್ಲ ಸಮಯ ಅಲ್ಲ. ಹೋಗಿ ನಿನ್ನ ಅಮ್ಮಂಗೆ ಬುದ್ಧಿ ಹೇಳಿ ಹೋಗು. ಮುತ್ತುದು ಮಾನ ಮರ್ಯಾದೆ ಉಳಿಯೋ ತರ ಮಾಡು. ನಾನು ನಿನಗೆ ಇದಕ್ಕಿಂತ ದೊಡ್ಡ ನಮಸ್ಕಾರ ಮಾಡ್ತೀನಿ. ಬೇಗ ಹೋಗು. ಸರಿ ಸರ್, ನಾನು ಇನ್ನು ಬರ್ತೀನಿ. ಕಾಲೇಜ್ ಬಂತಪ್ಪ. ಅಜ್ಜಿ, ಕಾಲೇಜ್ ಅಲ್ಲ, ಪೆಟ್ರೋಲ್ ಬಂಕ್ ಇದು. ಅಲ್ಲಪ್ಪ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆಪ್ಪ? ನಾನು ಹೋಗ್ಬೇಕಾಗಿರೋದು ಕಾಲೇಜಿಗೆ ತಾನೆ. ಪೆಟ್ರೋಲ್ ಹಾಕ್ತಿದ್ರೆ ಗಾಡಿ ಮುಂದೆ ಹೋಗಲ್ಲ ಅಜ್ಜಿ. ಅಲ್ಲಪ್ಪ, ಅದನ್ನ ಆಮೇಲೆ ಹಾಕಿಸ್ಕೊಂಡ್ಬರ್ತಿದ್ದೇನಪ್ಪ. ಅಜ್ಜಿ, 105 ರೂಪಾಯಿ ಕೊಡಿ ಅಜ್ಜಿ. 150 ರೂಪಾಯ? ನಾನು ದುಡ್ಡು ತಂದಿಲ್ವಲ್ಲಪ್ಪ ಅಷ್ಟು. ಏನು ದುಡ್ಡು ತಂದಿಲ್ವಾ? ಓ, ಓಸಿ ಗಿರಾಕಿನಾ? ಅವಸರದಲ್ಲಿ ಮರ್ತ್ಬಿಟ್ಟೆ ಕಣಪ್ಪ. ನೋಡು, ಕಾಲೇಜ್ ಹತ್ರ ಹೋದಾಗ ನನ್ನ ಮೊಮ್ಮಕ್ಳ ಹತ್ರ ಕೇಳಿ ಈಸ್ಕೊಡ್ತೀನಿ. ನಿನ್ ಮೊಮ್ಮಗಳೇನು ಬಂಕ್ ಅನ್ನೋದ? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ರ ಗಾಡಿ ಮುಂದಕ್ಕೆ ಬಿಡಲ್ಲ. 150 ರೂಪಾಯಿ ಕೊಡಿ ಸರ್. ಇರಪ್ಪ, ಒಂದ್ ನಿಮಿಷ. ಎಲ್ಲೋಗ್ತಾ ಇದೆಯಪ್ಪ? ಇರಪ್ಪ, ಗಾಡಿ ಸೈಡ್ ಹಾಕ್ತೇನೆ. ಆಟೋನ ಅಲ್ಲಿ ಯಾಕಪ್ಪ ನಿಲ್ಲಿಸ್ಬಿಟ್ಟೆ? ನಾನು ಬೇಗ ಹೋಗ್ಬೇಕು. ಸುಮ್ನೆ ವಟ ವಟ ಅಂತ ಮಾತಾಡ್ಬೇಡ. ದುಡ್ಡು ಇಲ್ದೆ ಯಾರು ಬಿಡ್ತಾರೆ ಗಾಡಿನ? ಕರ್ಮ. ಇದ್ದಿದ್ದೆ 2 ರೂಪಾಯಿ ಹಾಳು ಮಾಡಿಟ್ಬಿಟ್ಟಲ್ಲ. ಯಾರಿಗೆ ಫೋನ್ ಮಾಡಿ ನಾನೀಗ? ನೋಡಪ್ಪ, ನಿನ್ನ ಕೈ ಮುಗಿತೀನಿ. ನೀನು ಪುಣ್ಯ ಬರುತ್ತೆ. ನನ್ನನ್ನು ಬೇಗ ನನ್ನ ಮೊಮ್ಮಗಳ ಕಾಲೇಜ್ ಹತ್ರ ಕರ್ಕೊಂಡು ಹೋಗಪ್ಪ. ಬಾರ್ಸಿದ್ ನೋಡೀಗ. ಮುದುಕಿಗೆ ಕಪ್ಪ ಕೈ ಎತ್ತಾ ಇದೆಯಾ? ದುಡ್ಡಿಲ್ದ ಆಟೋ ಹತ್ ಬಿಡ್ದಾಳಿ ಮುದುಕಿ. ಕೀ ಇಟ್ಕೊಳ್ಳಿ, ತಗೊಂಡು ಹೋಗ್ತೀನಿ. ಕೀನಾ ಒಳಗ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡು. ಎಲ್ಲ ನಿನ್ನಿಂದ್ರೆ ಆಗಿದ್ದು. ಗಣೇಶ, ಅಯ್ಯೋ ಗಣೇಶ, ನಾನೇನ್ ಮಾಡಲಪ್ಪ? ಅಯ್ಯೋ ದೇವ್ರೆ, ದಿಕ್ಕು ದೇಸೆ ಗೊತ್ತಿಲ್ದಿರೋ ಜಾಗದಲ್ಲಿ ಬಂದು ಸಿಗಾಕೊಂಡ್ಬಿಟ್ನಲ್ಲಪ್ಪ ದೇವ್ರೆ. ಯಾರ ಸಹಾಯ ಕೇಳ್ಕೊಂಡು ನನ್ನ ಮೊಮ್ಮಗಳು ನೋಡಕ್ ಹೋಗ್ಲಿ ನಾನು? ಅವಳಲ್ಲಿ ಯಾವ ತರ ಕಷ್ಟ ಅನುಭವಿಸಿದಳೋ ಸ್ವಾಮಿ ಗಣೇಶ. ನಾವೇನ್ ತಪ್ಪು ಮಾಡಿದೀವಂತ ಈ ತರ ಶಿಕ್ಷೆ ಕೊಡ್ತಿದ್ಯಪ್ಪ ನಮ್ಗೆ. ಅಯ್ಯೋ ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ದೇವ್ರೇ ಗಣೇಶ, ನಾವೇನ್ ತಪ್ಪು ಮಾಡಿದೀವಿ ಅಂತ ಈ ತರ ಶಿಕ್ಷೆ ಕೊಡ್ತಿದ್ಯಪ್ಪ ನಮಗೆ. ನನ್ನ ಮೊಮ್ಮಗಳ ಕಾಲಿಂದ ಎಲ್ಲಿ ಅಂತ ಹುಡುಕ್ಲಿ ನಾನು? ಅಯ್ಯೋ ದೇವ್ರೇ. ಅಜ್ಜಿ, ಅಜ್ಜಿ, ನೀವೇನಿಲ್ಲಿ? ನೀವೇನ್ ಮಾಡ್ತಾ ಇದ್ದೀರಾ? ದೇವ್ರೆ, ನೀನ್ ಸರಿಯಾದ ಸಮಯಕ್ಕೆ ಬಂದ್ಬಿಟ್ಟೆಲ್ಲಪ್ಪ. ಅಜ್ಜಿ, ಅಳ್ಬೇಡಿ ಅಜ್ಜಿ. ನೀವ್ಯಾಕೆ ಅಳ್ತಾ ಇದ್ದೀರಾ? ನಿಮ್ಮ ಗೊತ್ತು ಅಜ್ಜಿ, ಅವರು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅಜ್ಜಿ, ಕೂತ್ಕೊಳ್ಳಿ. ಇಬ್ರು ಜೊತೆಗೆ ಹೋಗೋಣ. ನನ್ಗೆ ಇದ್ರಲ್ಲಿ ಕೂತ್ಕೊಳಕ್ ಆಗಲ್ಲಪ್ಪ. ಸರಿ ಬಿಡಿ ಅಜ್ಜಿ, ಗಾಡಿಯ ನಿಲ್ಸ್ಬಿಟ್ಟು ಬರ್ತೀನಿ. ಇಬ್ರು ಆಟೋಲ್ ಹೋಗೋಣ. ನನ್ನ ಹತ್ರ ದುಡ್ಡಿಲ್ಲಪ್ಪ. ಅಜ್ಜಿ, ನೀವೇನು ಚಿಂತೆ ಮಾಡ್ಬಿಡಿ, ಎಲ್ಲ ನಾನು ನೋಡ್ಕೋತೀನಿ. ನೀವಿಲ್ಲ ಇರಿ, ನಾನು ಗಾಡಿ ನಿಲ್ಸ್ಬಿಟ್ಟು ಬರ್ತೀನಿ.
ಬನ್ನಿ ಅಜ್ಜಿ ಹೋಗೋಣ. ಆಯ್ತು ನಡಿಯಪ್ಪ, ಬೇಗ ಹೋಗೋಣ. Engineer must solve the problems of interrogating humans into machine system by scientific methods with all common sense. That's all. ನಿಮಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಸರ್ ಟೈಮ್ ಆಯ್ತು ಸರ್. ಓ ಟೈಮ್ ಆಯ್ತಲ್ಲ, ಸಾರಿ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ. ಓಕೆ ಸ್ಟೂಡೆಂಟ್ಸ್, ಉಳಿದಿದ್ದೆಲ್ಲ ನಾಳೆ ನೋಡೋಣ. ಬಾಯ್. ಆಮೇಲೆ ಮ್ಯಾಥ್ಸ್ ಮೇಡಮ್ ಇವತ್ತು ಬಂದಿಲ್ಲ, ಸೊ ಫ್ರೀ ಯು ಆರ್, ಎಂಜಾಯ್ ಮಾಡಿ. ಓಕೆ ಬಾಯ್. ನೋಡ್ರಪ್ಪ, ಇವತ್ ಪಾಠ ಮಾಡಿದ್ರಲ್ಲಿ ಚೆನ್ನಾಗಿ ಅರ್ಥ ಆಗಿದ್ದು ಅಂದ್ರೆ ಇದೊಂದೇ. ಇವತ್ ಪ್ರಿಯಾ ಮೇಡಮ್ ಬಂದಿಲ್ವಂತೆ. ಹೇ ಲೋ ಮಚ, ಇವತ್ ನಿಂಗ್ ಟ್ರೀಟ್ ಕೊಡೋ ಸಿಂಗ. ಯಾಕ್ ಮಗ? ಯಾವತ್ತು ನಗ್ದಿರೋ ತುಳಸಿನ ಇವತ್ ನೀನ್ ನಗ್ಸಿದೀಯಾ. ಈ ಸಲ ಕಾಲೇಜ್ ಆಫ್ ದಿ ಜೋಕರ್ ನೀನೇ ಕಣ. ಒಂದ್ ನಿಮಿಷ ಇರೇ. ರಾಜೇಶ್, ಮಲ್ಲಿಕಾ, ದೀಪಾ, ಶ್ರವಣ ಪ್ರಿನ್ಸಿಪಲ್ ಚೇಂಬರ್ ಕರಿತಾ ಇದಾರೆ, ಹೋಗಿ. ಐಡಿ ಕಾರ್ಡ್ ಬಂದಿರ್ಬೇಕು ಅನ್ಸುತ್ತೆ, ಕಲೆಕ್ಟ್ ಮಾಡ್ಕೊಂಬ. ಲೇ, ಇನ್ನು ಇಲ್ಲೇ ಇದ್ರೆ ಪ್ರಿನ್ಸಿಪಲ್ ಜಾನ್ ಪಾಲು ಶಿಶುಪಾಲ್ ಅಂತ ಎಲ್ಲರೂ ಕರೀತಾರೆ. ಬಂದ್ರೆ ಹೋಗೋಣ. ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀರಾ? ಹೋಗಿ ಕೂತ್ಕೊಳ್ಳಿ. ಏನಿಲ್ಲ ಮೇಡಮ್. ನಾನ್ ಬರೋದ್ರೊಳಗಡೆ ಎಸ್ಕೇಪ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಕಲೆಕ್ಟರ್ ಮಗ ಆದ್ರೂ ನಾನು ಕ್ಲಾಸ್ ತಪ್ಪಿಸ್ಕೊಳ್ಳೋದು ಬಿಡೋದಿಲ್ಲ. ಮೇಡಮ್, ನೀವ್ ಇವತ್ತು ಲೀವ್ ಅಂದ್ರಲ್ಲ. ನೀವಾ? ನೋ ಚಾನ್ಸ್. ಸಂಡೇ ಕೂಡ ರಜಾ ಕೊಡದೆ ನಾನು ಸ್ಪೆಷಲ್ ಕ್ಲಾಸ್ ತಗೋತಿದ್ದೀನಿ. ಹೋಗಿ ಕೂತ್ಕೊಳ್ಳಿ ನೀವು. ಓಕೆ ಮೇಡಮ್. ಹೋಗಿ ಕೂತ್ಕೊಳ್ಳಿ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಹಾ, ಏನಪ್ಪ ಇಲ್ಲಿ ತುಳಸಿ ಅಂತ ಓದ್ತಿದ್ದಾಳಲ್ಲ, ಎಲ್ಲಿದ್ದಾಳಪ್ಪ ಅವಳು? ಸೀದಾ ಹೋಗಿ ಫಸ್ಟ್ ಫ್ಲೋರ್ ಲಾಸ್ಟ್ ರೂಮ್. ಯಾಕೆ ಹೇಳ್ತಾ ಇದ್ದೀರಾ? ಕೇಳಿದಕ್ಕಷ್ಟೇ ಉತ್ತರ ಕೊಡು ಗೂಬೆ. ಹಲೋ, ಹೇಳಪ್ಪ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ನಾನು. ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವ್ ಇವಾಗ್ಲೇ ಕೇಳಿ. ಯಾವಳೆ ಅವಳು ತುಳಸಿ ಅಂದ್ರೆ ಇಲ್ಲಿ? ಯಾವಳು ತುಳಸಿ ಅಂದೆ? ಓಹೋ, ನೀನೇನಾ? ಬಾರೆ, ನೀನ್ ನಾಟಕ್ಕೆ ನನ್ ಮಗನೇ ಬೇಕಿತ್ತೇನೆ. ಹಲೋ ಮೇಡಮ್, ಯಾರು ನೀವು? ಹಲೋ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಅಲ್ವೇ, ಮೈ ಮಾರ್ಕೊಂಡು ತಿನ್ನೋ ನಿನ್ಗೆ ಕಾಲೇಜ್ ಬೇರೆ ಕೇಡ? ನಾಚಿಕೆ ಆಗಲ್ವಾ ನಿಂಗೆ? ನೀನ್ ಓದೋದಕ್ಕೆ ನನ್ ಮಗನ್ ದುಡ್ಡು ಬೇಕಿತ್ತ ನಿಂಗೆ? ಯಾರಮ್ಮ ನೀವು? ಯಾಕೆ ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನನ್ ಮಗನ್ ಜೊತೆ ಕಳ್ತನದಿಂದ ಸಂಸಾರ ಮಾಡ್ಕೊಂಡಿದ್ಯಾ? ಈಗ ನಾನು ಯಾರು ಅಂತ ಕೇಳ್ತೀಯಾ? ಹಲೋ, ಯಾರಿ ನೀವು? ಅನಗತ್ಯವಾಗಿ ಬಂದು ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಏಯ್, ನೀನ್ ಯಾವನೋ? ಜಾಸ್ತಿ ಮಾತಾಡಿದ್ರೆ ಕಣ್ಗುಡ್ಡೆ ಕಿತ್ತು ಕೈಲಿ ಕೊಟ್ಬಿಡ್ತೀನಿ ರಾಸ್ಕಲ್. ನೋಡಿಮ್ಮ, ಇದು ಕ್ಲಾಸ್ ರೂಮ್. ನಿಮ್ ಮನೆ ಸಮಸ್ಯೆನ ನೀವು ಮನೇಲೆ ಪರಿಹಾರ ಮಾಡಿ. ನೀನ್ ಸುಮ್ನೆ ಇರಮ್ಮ. ಇದು ಮಾತಾಡೋಕ್ ಬಾರಿ ಸುಲಭ. ನಿನ್ ಹೊಟ್ಟೆಲ್ ಒಂದ್ ಮಗ ಹುಟ್ಟಿ ಅವನನ್ನ ಇವಳು ಬುಟ್ಟಿಗೆ ಹಾಕೊಂಡಿದ್ರೆ ನೀನ್ ಏನಮ್ಮ ಮಾಡ್ತಾ ಇದ್ದೆ ಹೇಳೋ? ತುಳಸಿ, ಏನಮ್ಮ ಇದೆಲ್ಲ? ಬಾರೆ ಹೊರಗೆ. ಹತ್ತು ನಾಟಕ ಬೇರೆ ಮಾಡ್ತೀಯಾ? ನಿನ್ನಿಂದಾಗಿ ನನ್ ಮಗನ್ ಜೀವನ ಹಾಳಾಯ್ತು. ಪೊಲೀಸ್ನವರು ಮನೆ ಬಾಗ್ಲಿಗೆ ಬಂದಿದ್ದಾರೆ ಅವನ್ನ ಹುಡ್ಕೊಂಡು. ಮರ್ಯಾದೆಯಿಂದ ಈಗ್ಲೇ ಬಂದು ಪೊಲೀಸ್ನವ್ರ ಹತ್ರ ಹೇಳಿಕೆ ಕೊಡ್ಬೇಕು ನೀನು. ಪ್ಲೀಸ್ ಅಮ್ಮ. ಏನಮ್ಮ ತುಳಸಿ ಇದೆಲ್ಲ? ಏನಮ್ಮ ಇದು? ಏಯ್, ಬಿಡ್ರಿ ಕೈನ. ನೀವು ಹಿಂಗೆಲ್ಲ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ. ಏನೋ ಮಾಡ್ತೀಯ ನೀನು? ಏನೋ ಮಾಡ್ತೀಯಾ? ಅಷ್ಟು ಸಪೋರ್ಟ್ ಮಾಡ್ತೀಯಲ್ಲ, ಇವಳ ಜೊತೆ ನಿನಗೂ ಸಂಬಂಧ ಇದೆಯಾ? ಹೆಚ್ಚಿಗೆ ಮಾತಾಡ್ಬೇಡ. ಹೋಗ್ ಬಂದ್ಬಿಡು ದೊಡ್ಡದಾಗಿ. ಬಾರೆ ಮರ್ಯಾದೆಯಾಗಿ. ಬಾರೆ ಆಚೆ ಮಾಡ್ತೀನಿ ನಿನ್ಗೆ. ನಡಿ, ನಡಿ. ನೋಡಿ, ನೋಡ್ತೀನಿ ಇರು ನಿನ್ಗೆ ಇವತ್ತು ಬೋರೆ. ಬಾ. ಅಮ್ಮ, ನಾನು ಏನ್ ಮಾಡಿದ್ದೀನಿ ಅಂತ? ಏನ್ ಮಾಡ್ದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ನಾಟಕ ಆಡ್ತೀಯ ನೀನು. ಮಾಡ್ತೀನಿ ನಮ್ಮ ಮಗ ನಿನ್ಗೆ. ಕ್ಲಾಸ್ಗೆ ಅಮ್ಮ ಬಂದು ತುಳಸಿ ಬಗ್ಗೆ ಅಸಹ್ಯವಾಗಿ ಮಾತಾಡಿ ಹೇಳ್ಕೊಂಡು ಹೋಗ್ತಿದ್ದಾರೆ ನೋಡು. ಅಮ್ಮಮ್ಮ, ನಿಂತ್ಕೋ ಅಮ್ಮ. ಇರಮ್ಮ. ಬುದ್ಧಿದೇನಮ್ಮ ನಿಂಗೆ? ನೋಡಕ್ ಡೀಸೆಂಟ್ ಆಗಿ ಕಾಣ್ತೀಯಾ? ಚಿಕ್ಕ ಹುಡುಗಿ ಹತ್ರ ಈಗ ನಡ್ಕೊಳ್ಳೋದು. ಏಯ್, ಮುಚ್ಚ ಬಾಯ್ನ. ಜಾಸ್ತಿ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗ್ ಜಾಗ ಖಾಲಿ ಮಾಡು. ಹೋಗಲ್ಲ ಅಂದ್ರೆ ಏನಮ್ಮ ಮಾಡ್ತೀಯಾ? ಹೋಗಲ್ಲ ಅಂದ್ರೆ ನೀನೇನ್ ದೊಡ್ಡ ರೌಡಿನ? ನಮ್ ಕಾಲೇಜಿಗೆ ಬಂದು ನಮಗೆ ಪವರ್ ತೋರಿಸ್ತೀಯಾ? ನಮ್ ಪವರ್ ಏನಂತ ತೋರ್ಸ್ಲಾ? ಏಯ್, ಕಾಲೇಜಿಗೆ ಒಬ್ಳು ಕಳ್ಳಿ ಬಂದಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋ. ಏಯ್, ಹೋಗ್ ಹಗ್ಗ ತಗೊಂಬಾರೋ. ನೋಡ್ತೀನಿ ನಮ್ ಪವರ್ ಏನು ತೋರಿಸ್ತೀನಿ. ನಮ್ ಕಾಲೇಜಿಗೆ ಬಂದು ನಮಗೆ ಹವನ. ಏಯ್, ಗೇಟ್ ಕ್ಲೋಸ್ ಮಾಡೋ. ಹಗ್ಗ ತರಕ್ ಹೋದೋ ಇನ್ನೂ ಬಂದಿಲ್ಲ, ಕರಿಯೋ ಬೇಗ. ತುಳಸಿ, ತುಳಸಿ,
ಮುಚ್ಚ ಬಾಯಿ. ಥು, ನಾಚಿಕೆ ಆಗಲ್ಲ ಇಂಥ ಕೆಲಸ ಮಾಡಕ್ಕೆ. ನಿನ್ ಜನ್ಮಕ್ಕಿಷ್ಟು. ಹಲೋ, ನೀವು ಈ ರೀತಿ ಅಸಹ್ಯ ಮಾತಾಡೋಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನೋಡು, ಹೆಂಗ್ಸು ಅಂತ ನೋಡಲ್ಲ, ನನ್ನ ಕೈಯಲ್ಲಿ ಒದೆ ತಿನ್ನಕ್ಕಿಂತ ಮೊದಲು ಇಲ್ಲಿಂದ ಓಡೋಗು. ಮೊದ್ಲು ಯಮ್ಮನ ಕಂಬಕ್ಕೆ ಕಟ್ಟಿ ಪೊಲೀಸ್ನವ್ರಿಗೆ ಫೋನ್ ಮಾಡ. ಅದು ಸರಿ ಕಣ, ಇಲ್ಲಾಂದ್ರೆ ಬುದ್ಧಿ ಬರಲ್ಲ ಇವರಿಗೆ. ಓಹೋ, ಪರವಾಗಿಲ್ವೇ? ಇಡೀ ಕಾಲೇಜ್ ಹುಡುಗರ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ ನೋಡೆ. ನೀನ್ ಯಾರ ಜೊತೆಲಿ ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗು. ನನ್ನ ಮಗನ್ ತಂಟೆಗೆ ಏನಾದ್ರೂ ಬಂದ್ರೆ ನಿನ್ನು ತುಳಸಿ, ಏನಾಯ್ತು ತುಳಸಿ? ಯಾಕೆ? ಎಲ್ಲ ಆದ್ಮೇಲೆ ಈಗ ಬಂದು ಏನಾಯ್ತು ತುಳಸಿ ಅಂದ್ರೆ? ತುಳಸಿ ತುಳಸಿ ತುಳಸಿ. ಅಪ್ಪ, ನನಗವ್ರ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ಇಲ್ಲಿಂದ ವಾಪಸ್ ಹೋಗೋದಕ್ಕೆ ಹೇಳು. ಸರ್, ಏನ್ ನಡೀತು ಸರ್? ಏನ್ ನಡೀತಾ? ಇದಕ್ಕೆ ಬೇಡ ಬೇಡ ಅಂತ ನಾನು ಬಾಯಿ ಪಡ್ಕೊಂಡಿದ್ದು. ಮಗಳು, ನನ್ನ ಮಗಳು ಏನೋ ದ್ರೋಹ ಮಾಡಿದ್ಲು ನಿನ್ಗೆ. ಕಾಲೇಜಿಗೆ ಬಂದು ನನ್ನ ಮಗಳ ಮಾನ ಮರ್ಯಾದೆ ಎಲ್ಲ ತೆಗೆದುಹಾಕ್ಬಿಟ್ರಲ್ಲೋ. ನಿಮ್ಮಮ್ಮ ಏನು ಹೆಂಗ್ಸ ಇಲ್ಲ ಪಿಶಾಚಿನ? ಚಿಕ್ಕ ಹುಡುಗಿ ಅಂತ ನೋಡ್ದೆ ಎಷ್ಟೆಲ್ಲ ಅವಮಾನ ಮಾಡ್ಬಿಟ್ರು ಗೊತ್ತಾ? ಸರ್, ಸತ್ಯವಾಗ್ಲೂ ನನ್ಗೇನು ಗೊತ್ತಿಲ್ಲ ಸರ್. ನಮ್ಮಮ್ಮ ಆತ್ರದಿಂದ ಮಾತಾಡಿರ್ಬೋದು. ಪಾತ್ರದಿಂದ ಮಾಡಿದ್ದಕ್ಕೆ ನನ್ನ ಮಗಳ ಮರ್ಯಾದೆ ಹೋಯ್ತು, ನನ್ನ ಮಾನ ಹೋಯ್ತು. ಏನ್ ಮಾಡ್ಬೇಕು ಅಂತಿದ್ಯಾ ಇನ್ನು? ಹೇಳು. ನೀನ್ ಸಿಕ್ಕಾಕೊಳ್ಳೋದ್ ಬೇಡ ಅಂತ ಹೇಳಿ ನಮ್ಮನೆ ಒಳಗೆ ಸೇರಿಸ್ದೆ ನಿನ್ನ. ಇಷ್ಟು ಸಹಾಯ ಮಾಡಿದಕ್ಕೆ ನನ್ನನ್ನು ಬ್ರೋಕರ್ ಅಂತ ಹೇಳಿದ್ರು ನಿಮ್ಮಮ್ಮ. ನಾನು ಆ ಥರದ ಮನುಷ್ಯನ? ನನ್ನ ಮಗಳ ಆ ಥರದವಳ? ಹೇಳು. ಸರ್, ನಮ್ಮಮ್ಮ ಮಾಡಿದ್ದು ತಪ್ಪೇ ಸರ್. ಅದಕ್ಕೋಸ್ಕರ ತುಳಸಿ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ಕೇಳ್ತೀನಿ ಸರ್. ಸರ್, ನಮ್ಮಮ್ಮನ ಹತ್ರ ಮಾತಾಡ್ತೀನಿ ಸರ್. ತುಳಸಿ, ಬಾ ತುಳಸಿ. ಕಾಲಕ್ಕೆ ಬಿದ್ದ ತಕ್ಷಣ ಎಲ್ಲ ಸರಿ ಹೋಗ್ಬಿಡತ್ತಾ? ನೀವೇನೋ ಕ್ಷಮೆ ಕೇಳ್ತೀರಿ, ಅಷ್ಟಕ್ಕೆ ನನ್ನ ಮಾನ ಬಿಟ್ಟು ನಿಂತ್ಕೋಬೇಕಾ? ನೋಡಿ, ನಿಮ್ಗೋಸ್ಕರ ಗುಡಿ ದೇವಸ್ಥಾನ ಎಲ್ಲ ಕಡೆ ಹೋಗಿ ಬೇಡ್ಕೊಂಡೆ. ನೀವ್ ಚೆನ್ನಾಗಿರ್ಬೇಕು ಅಂತ ನಿಮ್ಮಿಂದ ನಾನ್ ದೂರ ಹೋದೆ. ನೀವೇ ತಾನೇ ನಮ್ಮನೆಗೆ ಬಂದು ಸೇರ್ಕೊಂಡಿದ್ದು. ಇಷ್ಟೆಲ್ಲ ಆದ್ಮೇಲೂ ನಿಮ್ಮಮ್ಮ ಕಾಲೇಜ್ ತನಕ ಬಂದು ಎಲ್ಲರ ಮುಂದೆ ನನಗೆ ಬಾಯಿಗೆ ಬಂದಂಗ ಅಂದ್ರು. ಎಷ್ಟೆಲ್ಲ ಅವಮಾನ ಮಾಡಿದ್ರು. ಈ ತರ ಕೆಟ್ಟ ಹೆಸರು ತಂದ್ಕೊಡೋದಕ್ಕ ನೀವ್ ನಮ್ಮನೆಗೆ ಬಂದು ಸೇರ್ಕೊಂಡಿದ್ದು. ಇಲ್ಲ ತುಳಸಿ. ನೋಡಿ, ನಿಮ್ ಸಮಾಧಾನ ಮಾತ್ರ ನನಗೆ ಬೇಕಾಗಿಲ್ಲ. ನಿಮ್ಮಮ್ಮ ಇಷ್ಟು ದೂರ ಬಂದು ಹೀಗೆಲ್ಲ ಮಾತಾಡದ್ಮೇಲೆ ನಾನ್ ಸುಮ್ನಿರೋದಿಲ್ಲ. ಈ ತುಳಸಿ ತಪ್ಪು ಮಾಡಿದ ಹುಡುಗಿ ಅಲ್ಲ ಅಂತ ನಿಮ್ಮಮ್ಮಂಗೆ ಗೊತ್ತಾಗ್ಬೇಕು. ನಾನು ಯಾವತ್ತೂ ಗೌರವಕ್ಕೋಸ್ಕರ ಬದುಕ್ದೋಳು. ನಿಮ್ಮಮ್ಮ ಮಾತಾಡುವಾಗ್ಲೇ ನಾನು ತೀರ್ಮಾನ ಮಾಡ್ಬಿಟ್ಟೆ, ನೀವೇ ನನ್ನ ಗಂಡ ಅಂತ. ನನ್ನ ಕುತ್ತಿಗೆಗೆ ನೀವೇ ತಾಳಿ ಕಟ್ಟಬೇಕು. ರಂಜಿತ್, ಇವಳು ಕುತ್ತಿಗೆಗೊಂದು ಅರ್ಶಿನದ ದಾರ ಕಟ್ಬಿಡಪ್ಪ. ಅದೇನಪ್ಪ ನಿಮ್ಮಮ್ಮನ ಆರೋಪಗಳಿಗೆಲ್ಲ ತಕ್ಕ ಉತ್ತರ. ಅಜ್ಜಿ, ನಾನು ತುಳಸಿನ ಮದುವೆ ಆಗ್ತೀನಿ ಅಂತ ತಾನೇ ಹೇಳ್ತಿರೋದು. ಯಾವಾಗ ಯಾವಾಗ ಅಂತ? ನಾನು ಸತ್ತು ನನ್ನ ಹೆಣ ಬಿದ್ದ ಮೇಲ? ನೋಡಿ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನಗೀಗಲೇ ತಾಳಿ ಕಟ್ಟಿ. ಈ ಥರ ನನ್ನ ಮಾನ ಹೋದ್ಮೇಲೆ ಸುಮ್ಮನಿರೋದಕ್ಕೆ ನನ್ನ ಕೈಲಾಗೋದಿಲ್ಲ. ಈಗಲೇ ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಬಾಸ್, ನೀವಿಬ್ರು ಮಾತಾಡ್ತಾ ಇರೋದು ನೋಡಿದ್ರೆ ತುಂಬಾ ದಿನಗಳಿಂದ ಲವ್ ಇದ್ದಂಗೆ ಕಾಣಿಸುತ್ತೆ. ಒಂದು ವಿಷಯ, ನಿಮ್ಮ ಕುಟುಂಬದ ವಿಷಯಕ್ಕೆ ತಲೆ ಹಾಕ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮಮ್ಮ ಬಂದು ಈ ಹುಡುಗಿನ ತುಂಬಾ ಅವಮಾನ ಮಾಡಿದ್ರು. ನಿಜ ಹೇಳಿ ಬಾಸ್, ನೀವು ಈ ಹುಡುಗಿನ ಲವ್ ಮಾಡ್ತಾ ಇದ್ದೀರೋ ಇಲ್ವೋ ಹೇಳಿ.